ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮದ 24ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 24ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ತಿಳಿಯೋಣ. ವಿಷ್ಣು ಸಹಸ್ರನಾಮದ 24ನೇ ಶ್ಲೋಕವು ಹೀಗಿದೆ. ಅಗ್ರಡಿರ್ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರನಃ ಸಹಸ್ರಮೂರ್ಧಾ ವಿಶ್ವಾತ್ಮಾ ಸಹಸ್ರಾಕ್ಷ ಸಹಸ್ರಪಾತ್. ಈ ಶ್ಲೋಕದಲ್ಲಿ ವಿಷ್ಣುವಿನ 10 ನಾಮಗಳಿವೆ. ಈಗ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಅಗ್ರಣೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮನ್ನು ಉನ್ನತ ಜೀವನಕ್ಕೆ ಕೊಂಡೊಯ್ಯುವವನು ಅಥವಾ ಎಲ್ಲಾ ಮುಕ್ತಿ ಬಯಸುವವರನ್ನು ಅತ್ಯುನ್ನತ ಸ್ಥಾನಮಾನಕ್ಕೆ ಕೊಂಡೊಯ್ಯುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಗ್ರಮಣ್ಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಪಂಚಭೂತಗಳನ್ನು ಅಥವಾ ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಶ್ರೀಮತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಎಲ್ಲಕ್ಕಿಂತ ಪ್ರಕಾಶಮಾನವಾಗಿರುವವನು ಅಥವಾ ಹೆಚ್ಚು ತೇಜಸ್ವಿಯಾಗಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ನ್ಯಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ನ್ಯಾಯಯುತ ಮತ್ತು ಅದ್ವೈತ ಸತ್ಯಕ್ಕೆ ಕೊಂಡೊಯ್ಯುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ನೇತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಜಗತ್ತನ್ನು ಅದರ ನಾಯಕನಾಗಿ ನಡೆಸುವವನು ಅಥವಾ ಈ ಜಗತ್ತನ್ನು ಚಲಿಸುವವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಸಮೀರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು ಗಾಳಿಯ ರೂಪದಲ್ಲಿ ಜೀವಿಗಳನ್ನು ಚಲಿಸುವಂತೆ ಮಾಡುವವನು ಅಥವಾ ಉಸಿರಾಟದ ರೂಪದಲ್ಲಿ ಎಲ್ಲಾ ಜೀವಿಗಳನ್ನು ಕಾರ್ಯನಿರ್ವಹಿಸುವಂತೆ ಮಾಡುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಸ್ರಮೂರ್ಧನೇ ನಮಃ. ಈ ವಿಷ್ಣು ನಾಮದ ಅರ್ಥ ವಿಷ್ಣು 1000 ತಲೆಗಳನ್ನು ಹೊಂದಿರುವವನು ಅಥವಾ ಲೆಕ್ಕವಿಲ್ಲದಷ್ಟು ತಲೆಗಳನ್ನು ಹೊಂದಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಶ್ವಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವು ಪ್ರತಿಯೊಬ್ಬರ ಆತ್ಮ ಅಥವಾ ವಿಶ್ವದ ಆತ್ಮನಾಗಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಸ್ರಾಕ್ಷಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು 1000 ಕಣ್ಣುಗಳನ್ನು ಹೊಂದಿರುವವನು ಅಥವಾ ಅಸಂಖ್ಯಾತ ಕಣ್ಣುಗಳನ್ನು ಹೊಂದಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಸ್ರಪದೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು 1000 ಪಾದಗಳನ್ನು ಹೊಂದಿರುವವನು ಅಥವಾ ಅಸಂಖ್ಯಾತ ಕಾಲುಗಳನ್ನು ಹೊಂದಿರುವವನು. ವಿಷ್ಣು ಸಹಸ್ರನಾಮದ ಈ 24ನೇ ಶ್ಲೋಕವು ಭಗವಾನ್ ವಿಷ್ಣು ತನ್ನ ಭಕ್ತರನ್ನು ತನ್ನ ನಿವಾಸಕ್ಕೆ ಕರೆದೊಯ್ಯುವ ಮತ್ತು ಅವರಿಗೆ ಸದಾ ಮುಕ್ತಿ ಹೊಂದುವ ದೈವಿಕ ಜೀವಿಗಳಲ್ಲಿ ಸ್ಥಾನ ನೀಡುವವನು. ವಿಷ್ಣುವು ಸಂಪತ್ತಿನಿಂದ ಹೊಳೆಯುತ್ತಾನೆ ಮತ್ತು ತನ್ನ ಭಕ್ತರಿಗೆ ನ್ಯಾಯ ಒದಗಿಸುತ್ತಾನೆ. ಅವನು ತನ್ನ ಭಕ್ತರ ಆಸೆಗಳನ್ನು ಪೂರೈಸುತ್ತಾನೆ. ಭಗವಾನ್ ವಿಷ್ಣುವು 1000 ತಲೆಗಳು, 1000 ಕಣ್ಣುಗಳು ಮತ್ತು 1000 ಪಾದಗಳನ್ನು ಹೊಂದಿರುವವನು. ಅವನು ತನ್ನ ಜ್ಞಾನ ಮತ್ತು ಶಕ್ತಿಯಿಂದ ಇಡೀ ವಿಶ್ವವನ್ನು ವ್ಯಾಪಿಸಿದ್ದಾನೆ. ಅವನು ಪ್ರತಿಯೊಬ್ಬರೊಳಗಿನ ಆಂತರಿಕ ಆತ್ಮನಾಗಿದ್ದಾನೆ. ಈ ಶ್ಲೋಕವನ್ನು ನಿಯಮಿತವಾಗಿ ಪಠಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಈ ಶ್ಲೋಕವು ನಿಮ್ಮ ದೃಷ್ಟಿಯನ್ನು ಸುಧಾರಿಸುತ್ತದೆ. ದೃಷ್ಟಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ. ಹರಿದ್ರ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 24ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 25ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.